ಸನ್ಮಾನ ಮಾಡ್ಕೊತಾನೆ. ನಿಮ್ಮೆಲ್ಲರ ಅಭಿಮಾನಕ್ಕೆ ನನಗೆ ಜನ್ಮ ನೀಡಿದ ಪುಣ್ಯ ಭೂಮಿಗೆ ತುಂಬಾ ಋಣಿಯಾಗಿರುತ್ತೇನೆ. ಇಷ್ಟು ದಿನಗಳವರೆಗೆ ಕಾಶ್ಮೀರದ ಗಡಿಯಲ್ಲಿತ್ತು ಸೇವೆ ಮಾಡಿ ಬಂದಿದ್ದೀನಿ. ಇನ್ನು ಮೇಲೆ ನನ್ನ ಹುಟ್ಟೂರು ಜನರ ಸೇವೆ ಮಾಡ್ತಿರಂತೆ ಈ ಸಂದರ್ಭದಲ್ಲಿ ನಾನು ಮಾತು ಕೊಡ್ತಾ ಇದ್ದೀನಿ. ಸರ್, 35 ವರ್ಷಗಳ ಕಾಲ ದೇಶ ಸೇವೆ ಮಾಡಿ ಮತ್ತೆ ನಮ್ಮ ಗ್ರಾಮಕ್ಕೆ ಆಗಮಿಸಿದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ ಸರ್. ಏನು ಸರ್, ನೀವು ಸರ್ಕಾರದವರು ನಿಮಗೆ ಯುದ್ಧದಲ್ಲಿ ಗೆದ್ದಾಗ ಹಣದ ರೂಪದಲ್ಲಿ ಬಕ್ಷಿಸ್ ಅಂತ ಕೊಟ್ಟರೆ ಆ ಹಣ ನನಗೆ ಬೇಕಾಗಿಲ್ಲ. ನಮ್ಮೂರೊಂದು ಕುಗ್ರಾಮ, ಆದರ್ಶ ಗ್ರಾಮವಾಗಬೇಕು ಅಂತ ಹೇಳಿ ಆ ಹಣವನ್ನೆಲ್ಲ ನಮಗೆ ಕಳಿಸ್ಬಿಟ್ರಿ ಸರ್. ಆ ಹಣದಿಂದ ನಮ್ಮೂರಲ್ಲಿ ರೋಡ್ಗಳಿದ್ದಿಲ್ಲ, ರೋಡ್ಗಳಾದವು ಸರ್. ಆಸ್ಪತ್ರೆಗಳಿದ್ದಿಲ್ಲ, ಆಸ್ಪತ್ರೆಗಳಾದವು ಸರ್. ಎಷ್ಟೋ ಬಡ ಮಕ್ಕಳಿಗೆ ಶಿಕ್ಷಣ ಇದ್ದಿಲ್ಲ ಸರ್. ಅವ್ರೀಗ ಶಿಕ್ಷಣ ಹೊಂದಿ ಒಳ್ಳೆ ಸಂಗೀತ ಮಾಸ್ಟರು ಹಾಗೂ ಎಲೆಕ್ಟ್ರಿಕಲ್ ಚೆನ್ನಾಗಿರ್ತಾರೆ ಸರ್. ಇದಕ್ಕೆಲ್ಲ ತಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನವೇ ಕಾರಣ. ನನಗೆ ಜನ್ಮ ನೀಡಿದವಳು ನನ್ನ ತಾಯಿ, ಹೆಸರು ತಂದು ಕಟ್ಟವಳು ಭೂತಾಯಿ. ಈ ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳೆಂದರೆ ಎರಡೇ ಎರಡು. ಒಂದು ಅವ್ವನ ಮಡಿಲು, ಇನ್ನೊಂದು ಅಪ್ಪನ ಹೆಗಲು. ಅವ್ವ ನನಗೆ ಜನ್ಮ ನೀಡಿ ಮೊದಲು ಸಂಸ್ಕಾರದ ಬೀಜವನ್ನು ಬಿತ್ತಿದಳು. ಅಪ್ಪ ಹೆಗಲ ಮೇಲೆ ಕೂಡಿಸಿಕೊಂಡು ಈ ಪ್ರಪಂಚವನ್ನೆಲ್ಲ ಅರ್ಥ ಮಾಡಿಸಿದ. ಹೆಗಲ ಮೇಲೆ ಕೈ ಹಾಕಿದ ಸ್ನೇಹಿತರು ಆತ್ಮವಿಶ್ವಾಸ ತುಂಬಿದರು. ನನ್ನೂರಿನ ಗುರು ಹಿರಿಯರು ಅನುಭವದ ಪಾಠವನ್ನು ಹೇಳಿಕೊಟ್ರು. ಶಿಕ್ಷಕರು ಅಕ್ಷರ ಜ್ಞಾನವನ್ನು ಕೊಟ್ಟರು. ನನ್ನ ಶ್ರೀಮತಿ ಸುಮತಿಯವರು 3 ದಶಕಗಳ ಕಾಲ ನನ್ನ ಜೊತೆಯಲ್ಲಿದ್ದು ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಈ ಮನೆಯನ್ನ ನಂದಾದೀಪವಾಗಿ ಬಾಳಿ ಬೆಳಗಿದವಳು. ಇವರಿಗೆಲ್ಲರಿಗೆ ನಾನು ತುಂಬಾ ಕೃತಜ್ಞತನಾಗಿದ್ದೇನೆ. ದೊಡ್ಡ ಮಾತು ಸರ್. ಬಾ, ದಂಡಿ ಮುಟ್ಟಿಸ್ಬಿಡು ಬಾ ಅದನ್ನು. ಈ ಮಠ ದಾಂಡೆ ಐತೆ, ಅಲ್ಲಿ ಮಠ ಹಚ್ಚಿಂತ. ಒಂದು ವಿಷಯ ನನ್ನೂರಿನ ಜನಕ್ಕೆ ನಾನು ತಿಳಿಸಲೇಬೇಕು. ಪ್ಲೀಸ್ ಸರ್. ಕಾಶ್ಮೀರದ ಗಡಿಯಲ್ಲಿತ್ತು ಸಾವಿರಾರು ಜನ ಟೆರರಿಸ್ಟ್ಗಳು ಸುಟ್ಟು ಹಾಕಿ ಜೀವಂತವಾಗಿ ನನ್ನ ಹುಟ್ಟೂರು ನಾವಲಿಗಿ ಗ್ರಾಮಕ್ಕೆ ಕಾಲಿಟ್ಟದನೆಂದರೆ ಅದಕ್ಕೆ ಕಾರಣ ನನ್ನ ತಾಯಿಯ ಋಣ, ಇಲ್ಲಿಯ ಮಣ್ಣಿನ ಗುಣ. ಮೊದ್ಲೇ ಊರಿಂದ ಆಯಿಸ್ಕೊಂಡು ಬಂದಿದ್ದೀರಿ. ಬಿಸಿ ಬಿಸಿ ಒಂದ್ ಹಂಡೆ ನೀರ್ ಕಾಸಿದಿರಿ. ಮೊದ್ಲು ಜಳಕ ಮಾಡಿ ನಡೀರಿ. ಅಲ್ಲ, ಸ್ನಾನ ಆಮೇಲೆ ಮಾಡಿದ್ರಾಯ್ತು. ಮಾತಾಡ್ಬಿಡ್ರಿ. ಸ್ನೇಹಿತರು ಮನೆಯವರೆಗೆ ಬಂದಿದ್ದಾರೆ. ಅವ್ರಿಗೋಸ್ಕರ ನಾನು ಕಾಶ್ಮೀರದ ಬರುವಾಗ ಸ್ಪೆಷಲ್ ಆಪಲ್ ತೆಗೆದುಕೊಂಡು ಬಂದಿದ್ದೀನಿ. ಆ ಸಟ್ಟು ನನಗೆ ಬೇಕು ಸರ್. ಯಾ ಸಟ್ಲೆ ಟಕ್ಳೆ ಆಪಲ್ ಸಟ್ಲಿ ಅವ್ರು ಹೇಳಾಕತ್ತ ತಿನ್ನು ಆಪಲ್ಲೇ. ಆಪಲ್ ಸಟ್ ತಿಂತಾರ? ಸಟ್ ಅಲ್ಲದು. ಮೊನ್ನೆ 75,000 ರೂಪಾಯಿ ಕೊಟ್ಟು ನಮ್ಮ ದೋಸ್ತ್ ತೊಗೊಂಡ್ರ ಸರ್. ಅದಕ್ಕೆ ಅವು ಇಲ್ಲ, ಅಪ್ಪಿಲ್ಲ. ಸುಮ್ಮ ಒಂದು ಹಿಂದೆ ಸೇಬುಣಿನ ಚಿತ್ರ ಬಡ್ದು ಕಳಿಸ್ಬಿಟ್ರ ಅದು. ನಿಮಗೆ ಫೋಟೋ ನೋಡ್ರಿ, ನಿಮ್ಗೆ ಕಳ್ಸಕ್ಕೆ ಬರೋದಿಲ್ಲ ಅದು. ಯಾರು ಹೇಳಿದ್ರೆ ನನಗೂ ಈಗ ಅವ್ನು ತಲೆ ಹಂಗೆ ಕೂದಲು ಅಟ್ಟ ಹೋಗಿಲ್ರಿ, ಅದ್ರ ಜೋಡಿ ಬುದ್ಧಿನೂ ಹೋಗೈತೆ ಅವ್ನು. ಹೇಗಿಲ್ರಿ ಅದನ್ನ ಬಿಡ್ರಿ, ಆಪಲ್ ತಂದನ ತಿರ್ಲ. ಮತ್ತು ನಾ ಹೇಳಿದ್ ಮಾರ್ತಾರೇನ್ರಿ? ಏನದು? ಮತ್ತು ಬರೋ ಹೊತ್ನಾಗ ಒಂದೆರಡು ಚಲೋ ಚಡ್ಡಿ ತೊಗೊಂಬಾತೀವಿ. ಎಲ್ಲಿ ಆರ್ಮಿ ಒಳಗಿನವ? ಹ್ಞೂ ರೀ, ಇಲ್ಲಿ ತಡಿವಲ್ಲೂ ರೀ, ಏನು ತೂತು ಬೀಳಾಗತ್ತವ್ರಿ. ಅಲ್ಲಿ ಏನೋ ಇದ್ರು ಬ್ರ್ಯಾಂಡ್ ಇರ್ತಾವಲ್ರಿ, ಅದಕ್ಕೆ. ಒಂದು ಕೆಲಸ ಮಾಡು, ಹೇಳ್ರಿ. ಆರ್ಮಿ ಕ್ಯಾಂಟೀನ್ ಕಾರ್ಡ್ ಕೊಡ್ತೀನಿ, ನೀನೇ ಹೋಗಿ ತೆಗೆದುಕೊಂಡು ಬರುವಂತೆ. ಆ ಪುಣ್ಯ ತೆಗ್ದಾಗ ಮಾಡಬೇಡ್ರಿ. ಯಾಕಂದ್ರೆ ಕ್ಯಾಂಟೀನ್ ಕಾರ್ಡ್ ಕೊಟ್ರೆ ನಾ ಇನ್ನ ಬೆಳಗಾವ್ ಮುಟ್ಟಿರಂಗಿಲ್ರಿ. 45 ಫೋನ್ ಬಂದಿರ್ತಾವ್ರಿ ಊರನವ್ರು. ನನಗೊಂದು 4 ತೊಗೊಂಬ, ನನಗೊಂದು 4 ತೊಗೊಂಬ. ನಾನು ನಿನ್ನ ಊರಿಗೆ ಬರ್ಕೊಡೋದಿಲ್ಲ ಅವ್ರು. ಅದನ್ನೇ ಬೇಡ್ರಿ, ಇದ್ರ ತೊಗೊಂಬಂದ್ರೆ ಇನ್ನೊಮ್ಮಿಗಾರ ಕೊಡ್ರಿ, ಇರ್ಲಿಕ್ಕೆ ನಿಮ್ಮ ಯಾವ ಹಳಿವು ಕೊಡಾಕ್ತಾರೆ ನಾಡ್ರಿ. ಬರೇ ತಳಮಟ್ಟದ ವಿಚಾರ ಮಾಡ್ತಾ ನೋಡ್ರಿ ಸರ್. ನಿನ್ನೆಲ್ಲ ದೊಡ್ಡ ದೊಡ್ಡ ಗೋವಾ ಗಿವಾ ಕರ್ಕೊಂಡು ಹೋಗೋದು ಮಾಡಿದ್ದಲ್ಲೋ. ಬ್ಯಾಡಪ್ಪಾಜಿ, ಅಲ್ಲಿ ಕ್ಯಾಡ್ ತಂಡ ಐತೆ, ಅಲ್ಲೇನು ಮಣ್ಣು ಇಲ್ಲೇ ಇವ್ರು. ಹ್ಞೂ ಸರ, ಅಲ್ಲಿ ಹಾಕ್ಬಿಡ್ರಿ. ಜನ ಸನ್ನಿಧಿಗೆ ಬೇಕಾಗತ್ತ. ಹಾಂ, ಜನಸನ್ನಿಧಿಗೆ ಬೇಕಾಗತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೇಬಣ್ಣೆ ಹಾಕ್ಬೇಕು. ಸೇಬಣ್ಣೆ ಹಾಕ್ಬೇಕು. ಸಿಹಿ ಅಡಿಗೆ ಮಾಡಿಟ್ಟಿದ್ದೀನಿ ಮನೆಯಲ್ಲಿ. ನಾನು ಶಾವಿಗೆ ಪಾಯಸ ಮಾಡಿದ್ದೀನಿ. ಶಾವಿಗೆ ಪಾಯಸ? ಯಪ್ಪ, ಅದು ಹಿಂಗೆ ಮಾಡಿ ಶಾವಿಗೆ ಪಾಯಸ ಗೀಸ ಆಗಿ ಬರಲ್ರಿ. ಹೋಳಿಗೆ ಮಾಡ್ಕೊಂಡು ನಮ್ದು ಏನೇ ಇದ್ರು ಕಡಲ್ ಚಡ್ಡ ಚಡಲ್. ಹಾಂ, ಮನೆಯಾಗ ಅಂಗಡಿ ಅವ್ರು ಈಗಾರ ಬಂದ್ರೆ ಶಿವಾಯ ನಮ್ಮ ಅಂತಂದು ಮಾತಾವ್ರ. ನಾನು ತೊಗೊಂಬರ್ತೀನಿ ನೋಡ್ರಿ, ಮಾಡೋ ನೋಡ್ರಿ. ಏನು ಮಾಡ್ತೀವಿ ನೋಡಿ, ಮಹೇಂದ್ರ ಬಂದ. ಮಹೇಂದ್ರ, ಅದು ಮಹೇಂದ್ರ ಬೆಲೂರು 1.5 ಪಿಕಪ್ 7. ಗಾಡಿ ಅಲ್ಲಪ್ಪ, ನನ್ನ ಮಗ ಮಹೇಂದ್ರ. ಗಾಡಿ ಅಲ್ಲ, ಬಾಡಿನ. ಯಾರದು? ನನ್ನ ಮಗ. ಅವಲೇ ಮಾನ್ ನಿಮ್ಮಲ್ಲಿ ತಿನ್ನೋದ್ನೇ ಬಾಯಿ ಬಡದಲ್ಲ ನಿನಗ. ಯಾರವ? ಮಾನ್ಯ ಬೆಲೂರು. ಹ್ಞೂ. ಉಪ್ಪ, ಅವ ಏನು ಎಂಥ ಮಗ ಜನ್ಮ ಕೊಟ್ಬಿಟ್ರಿ ಸರ್ ನೀವು. ಊರ ಕೆಟ್ಟ ಮುಟ್ಟಾಳ್ದನ್ರಿ ಅವ. ಯಾರು ಒಬ್ಬೊಬ್ರು ಅಡ್ಯಾಡಕತ್ರ ಬಡ್ಕೋತ ಅಡ್ಯಾಡತಾನ್ರಿ ಅವ. ಸರ್ ದಯವಿಟ್ಟು
ದಯವಿಟ್ಟು ನಮ್ಮನ್ನು ಕಾಪಾಡಿರಪ್ಪ ನೀವು. ಇಲ್ಲ ನಿಂದ್ರು, ಏನಾಗೋದಿಲ್ಲ, ಬೇಡ ಬೇಡ ಬೇಡ, ಅವ್ನ ಸ್ಟೋರಿ ನಿಮ್ಮ ಮುಂದೆ ಹೇಳಕತ್ತೆ ಅಂತ ಏನಾರ ಗೊತ್ತಾದ್ರೆ ನನ್ನ ಅಲ್ವೋ, ಇವತ್ತು ಊರಿಂದ ನಿಮ್ಮಪ್ಪ ಬರ್ತಾರೆ ಅಂತ ಗೊತ್ತು ತಾನೆ? ರೈಲ್ವೆ ಸ್ಟೇಷನ್ಗೆ ಹೋಗಿ ನಿಮ್ಮಪ್ಪನ ಕರ್ಕೊಂಡು ಬರೋದನ್ನ ಬಿಟ್ಟು ಎಲ್ಲಿಗೆ ಹೋಗಿದ್ಯೋ ಊರು ಸುತ್ತೋಕೆ? ಮಹೇಂದ್ರ, ನನ್ನ ಸ್ವಾಗತ ಮಾಡಬೇಕೆಂದು ನನ್ನ ಊರಿನ ಜನರೆಲ್ಲ ರೈಲ್ವೆ ಸ್ಟೇಷನ್ ವರೆಗೆ ಬಂದಿದ್ರು. ಆ ಸಾವಿರಾರು ಜನಗಳ ಮಧ್ಯೆ ನನ್ನ ಕಣ್ಣುಗಳು ನಿನ್ನನ್ನೇ ಹುಡುಕ್ತಾ ಇದ್ದು. ಅಲ್ಲೆಲ್ಲೂ ನೀನು ಸುಳಿವೇ ಸಿಗಲಿಲ್ಲ. ಹೋಗಲಿ ಬಿಡು, ಈಗಲಾದ್ರೂ ಬಂದಿಯಲ್ಲ. ಹೇಗಿದೆಯೋ ಕಂದ? ಕಾಣ್ತಾ ಇದ್ದೇನೆ. ಹೇಗೆ ಕಾಣ್ತಾ ಇದ್ದೇನೆ ಅಂದೆ? ಯಾಕೆ ಕಾಣ್ತಾ ಇದ್ದೀರಿ ಅಂದ್ರೆ ಏನಾಯ್ತು? ನನ್ನ ಮಗ ಅಂದ ಮೇಲೆ ಒಳ್ಳೆ ಮಣ್ಣಮತ ಇದ್ದ ಹಾಗೆ ಇದೆಯಲ್ಲ. ಯಾರಿ ಹುಡುಗಿ? ನನ್ನ ಹೆಂಡತಿ ಅದಾಳ, ಶರ್ಮಿಳಾ ಅಂತ. ನಿನ್ನ ಹೆಂಡತಿ ಶರ್ಮಿಳಾನ? ನನ್ನ ಹೆಂಡತಿ ಶರ್ಮಿಳಾ. ಅಲ್ಲಪ್ಪ, ಏನ್ ಹೇಳ್ತಾ ಇದೀಯೋ ನೀನು? ನೀನ್ ಹೇಳ್ತಿರೋ ಮಾತು ಕರೆಂಟ್ ಆಯ್ತಿವಾ? ಕರೆಂಟ್ ಐತಿ. ಇವಳು ನಾನು ಪ್ರೀತಿ ಮಾಡಿದ ಹುಡುಗಿ ಅದಾಳ. ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮ್ಯಾರೇಜ್ ಮಾಡಿಕೊಂಡು ನೇರವಾಗಿ ಮನೆಗೆ ಬಂದಿದ್ದೀನಿ. ಇನ್ನು ಮುಂದೆ ಈಕೆ ಮನ್ಯಾಗ ಇರ್ತಾಳು. ಎಷ್ಟೇ ಸಾಕು, ಇನ್ನು ನಾನು ಏನಾದ್ರೂ ಹೇಳಬೇಕು? ಸಾಕಪ್ಪ, ಸಾಕು. ನಿನಗೆ ಜನ್ಮ ನೀಡಿದ್ದಕ್ಕೆ ನನ್ನ ಜನ್ಮ ಸ್ವಾರ್ಥಕವಾಗೋಯ್ತು. 3 ದಶಕಗಳ ಕಾಲ ಗಡಿಯಲ್ಲಿ ನಿಂತು ಸೇವೆ ಮಾಡಿ ನಿವೃತ್ತಿ ಹೊಂದಿ ಮನೆಗೆ ಬಂದ ಅಪ್ಪನಿಗೆ ಮರೆಯಲಾರದ ಕಾಣಿಕೆ ನೀ ಕೊಟ್ಟೆ. ಮರೆಯಲಾರದ ಕಾಣಿಕೆ ನೀ ಕೊಟ್ಟೆ. ನೀನ್ ಮದ್ವೆ ಆಗ್ತೀನಿ ಅಂತ ಒಂದೇ ಒಂದು ಮಾತು ಹೇಳಿದ್ರ ಒಳ್ಳೆ ಮನೆತನದ ಹೆಣ್ಣು ನೋಡಿ ನೀನ್ ಮದ್ವೆ ನಾವು ಮಾಡ್ತಿದ್ವಲ್ಲೋ. ಅಂದ್ರೇನ್ರಿ ನಿಮ್ಮ ಮಾತಿನ ಅರ್ಥ? ನಾನು ಲಜ್ಜಿಗೆಟ್ಟವಳು, ನೀತಿಗೆಟ್ಟವಳು, ಬೀದಿ ಬಿಕಾರಿ ಅಂತ ಈ ರೀತಿ ಮಾತನಾಡ್ತಾ ಇದ್ದೀರಾ? ಹಲೋ, ನೀವೇನೇ ಮಾತಾಡ್ಬೇಕಂದ್ರು ನೋಲ್ಗಿ ಮೇಲೆ ಹಿಡ್ತಾ ಇಟ್ಕೊಂಡು ಮಾತನಾಡಿ. ನೋಡವಾ ತಂಗಿ, ಮದುವೆ ಅಂದ್ರ ಗುರು ಹಿರಿಯರು, ಅಣ್ಣ ತಮ್ಮ, ಅಕ್ಕ ತಂಗಿ, ಜಾತಿ ಕುಲ ಗೋತ್ರ ಎಲ್ಲ ನೋಡಿ ಮಾಡುದಕ್ಕ ಮದುವೆ ಅಂತಾರ. ಅಷ್ಟಿಲ್ದ ಹಿರಿಯರು ಒಂದು ಮಾತು ಹೇಳ್ಯಾರೇನ್ರಿ, ನಾಯಿನ್ ನೋಡಿ ಕುನ್ನಿ ತರಬೇಕಂತ, ತಾಯಿನ್ ನೋಡಿ ಹೆಣ್ಣು ತರಬೇಕಂತ. ಏನ್ರಿ ಇದು? ನಿಮ್ಮ ತಾಯಿ ನಿಮ್ಮ ಕಣ್ಣಿದ್ರು ನಾನು ನೀತಿಗೆಟ್ಟೋಳ ಮಗಳು, ಜಾರಿಣಿ ಮಗಳು, ಯಾರಿಲ್ಲ ಅನಾಥೆ, ಬೀದಿ ಬಿಕಾರಿ ಅಂತ ನಿಮ್ಮೆದ್ರೆ ಮಾತಾಡ್ತಾ ಇದ್ರು ಕೇಳುತ್ತಾ ಸುಮ್ಮನೆ ನಿಂತಿದ್ದೀರಲ್ಲ. ನಿಮಗೇನು ಪರಿಣಾಮ ಆಗ್ತಿಲ್ವೇನ್ರಿ? ನಿನಗೆ ಯಾಕೆ ಅನ್ನಕ್ ಹೋಗ್ಲವಾ? ನಿನಗೆ ಯಾಕೆ ಅನ್ನಕ್ ಹೋಗ್ಲಿ? ನನ್ನ ಮಗ ಮಾಡ್ಕೊಂಡು ಬಂದಿರೋ ಘನಂದಾರಿ ಕೆಲ್ಸಕ್ಕ ನನ್ನ ಹೊಟ್ಟೆ ಉರಿಯಕತ್ತವ. ಆ ಸಂಕಟಕ್ಕ ನನ್ನ ಮಗನಿ ಮಾತಾಡಕತ್ತ. ಸಾಕ್ ಸುಮ್ನಿರವ, ಸಾಕ್ ಸುಮ್ನಿರೋ. ಇನ್ನು ಮುಂದೆ ನೀನು ಏನೇ ಮಾತಾಡಿದ್ರು ನನ್ನ ಜೊತೆ ಮಾತಾಡಬೇಕು. ಅದಕ್ಕೆ ಉತ್ತರ ನಾನು ಕೊಡ್ತೀನಿ. ಇವಳು ನನ್ನ ಹೆಂಡತಿ. ಇನ್ನು ಮುಂದೆ ನನ್ನ ಹೆಂಡತಿಗೆ ಏನು ಅನ್ಕೊಡುದು. ಸುಮತಿ, ಒಂದೇ ಒಂದು ಕತ್ತಿರೋ ಅಗಸ ಅದನ್ನ ಕುದುರೆ ತರ ಬೆಳೆಸ್ತಾನಂತೆ. ನಮಗಿರೋದು ಇವನು ಒಬ್ಬನೇ ಮಗ, ನಾವು ಕೂಡ ಇವನನ್ನು ಹಾಗೆ ಬೆಳೆಸ್ಬಿಟ್ಟಿವಲ್ಲ ಅಂತ ಈಗ ಅನಿಸ್ತಾ ಇದೆ ನನಗೆ. ಏನಪ್ಪ ನಿನ್ನ ಮಾತಿನ ಅರ್ಥ ಇದು? ಈಗ ಕತ್ತಿಯಾಗಿನಂತೀಯೇನ? ನೋಡು, ರಿಟೈರ್ಮೆಂಟ್ ಆಗಿ ಮನೆಗೆ ಬಂದಿದೀಯಾ, ಇಲ್ಲಿ ನಿನಗೆ ಶಲುಟ್ ಹೊಡೆದು ನಿನ್ನ ಕೈಗಳಿಗೆ ಕೆಲಸ ಮಾಡುವ ಯಾವ ಸಿಪಾಯಿಗಳಿಲ್ಲ, ಯಾವ ಸೈನಿಕರಿಲ್ಲ. ಇದೇನು ಯುದ್ಧ ಭೂಮಿನೂ ಅಲ್ಲ. ಏನು ಮುಂದೆ ಏನೇ ಇದ್ರು ನಾವು ಹೇಳ್ದಂಗೆ ಕೇಳ್ಕೊಂಡು ಮನೆಯಲ್ಲಿ ಬಿದ್ದಿರ್ಬೇಕು. ಹೆಚ್ಚಾಗಿ ಏನಾದ್ರು ಮಾತಾಡಿದ್ರೆ ಇಳಿಸೋ ಕೈನ. ಯಾರ ಮೇಲೆ ಕೈ ಮಾಡಕತ್ತೀಯೋ? ಇವರಂದ್ರ ಯಾರು ಅಂತ ತಿಳಿದಿ? ಈ ಮನಿ ದೇವ್ರು ಅಲ್ಲಪ್ಪ, ಈ ದೇಶಕ್ಕ ದೇವ್ರು. ಇವತ್ತು ನೀವೇನಾರ ಕೈಯಾಗ ಮೊಬೈಲ್ ಹಿಡ್ಕೊಂಡು ಚೈನಿ ಮಾಡ್ಕೊಂಡು ಇಂಥ ಹುಡುಗಿಯರ ಸೀರೆ ಸೆರೆಗೆ ಹಿಡ್ಕೊಂಡು ಸುತ್ತಾಡಕತ್ತೀರಿ ಅಂದ್ರ ಅದಕ್ಕ ಕಾರಣೀಭೂತನ ಇಂಥ ಯೋಧರು. ಮನಿ ಮಠ ಹೆಂಡತಿ ಮಕ್ಕಳು ಎಲ್ಲಾರನ್ನೂ ಬಿಟ್ಟು ಚಳಿ ಗಾಳಿ ಮಳಿ ಏನನ್ನೂ ಲೆಕ್ಕಿಸ್ತ ತಮ್ಮ ಜೀವದ ಮ್ಯಾಲಿನ ಹಂಗು ತೊರೆದು ನಮ್ಮ ದೇಶದ ಗಡಿ ಕಾಯ್ತನಲ್ಲ ಯೋಧ. ಇಂಥ ನನ್ನ ದೇವರಿಗೆ ಎದುರುತ್ತರ ಕೊಡ್ತೀಯ? ತಪ್ಪಾಯ್ತು ಅಂತ ಇವರ ಕಾಲಿಗೆ ಬಿದ್ದು ಕ್ಷಮೆ ಕೇಳು.
ಸುಮತಿ, ಈಗ ಬೈದು ಒದರಾಡಿದ್ರೆ ಏನು ಪ್ರಯೋಜನ? ಮಕ್ಕಳನ್ನು ಹೇಗೆ ಬೆಳೆಸಬೇಕಂತ ಹಿರಿಯರಿಗೆ ಗೊತ್ತಿರಬೇಕು. ಒಬ್ಬನೇ ಮಗ ತಮ್ಮನಿಗೆ ಕಷ್ಟ ಕೊಡದೆ ಅವನು ಇಷ್ಟದಾಗಿ ಬೆಳೆಸಿಬಿಟ್ಟಿವಲ್ಲ, ಆದ್ರೆ ಪ್ರತಿಫಲ ಇದು. ಮಕ್ಕಳಿಗೆ ಶಾಲೆ ಕಲಿಸ್ಬೇಕು ನಿಜ, ಅದರ ಜೊತೆ ಸಂಸ್ಕಾರ ಕಲಿಸ್ಕೊಡ್ಬೇಕು, ದುಡ್ಡಿನ ಬೆಲೆ ತಿಳಿಸ್ಕೊಡ್ಬೇಕು. ಅಂದಾಗ ಮಾತ್ರ ಜನ್ಮ ಸಾರ್ಥಕ ಆಗ್ತದೆ. ಇಲ್ಲದೆ ಹೋದ್ರೆ ನಮ್ಮಂತ ತಂದೆ ತಾಯಿಗಳು ಇಂಥ ಸಂಕಷ್ಟ ಸರಮಾಲೆ ಎದುರಿಸಬೇಕಾಗುತ್ತದೆ ಅನ್ನೋದಕ್ಕೆ ನಾವೇ ಜೀವಂತ ಉದಾಹರಣೆ ಕಣೆ, ನಾವೇ ಜೀವಂತ ಉದಾಹರಣೆ. ತಾಯಿ ಆದವಳು ತನ್ನ ಮಗುನ 9 ತಿಂಗಳು ಗರ್ಭದಲ್ಲಿಟ್ಟು ಕಾಪಾಡ್ತಾಳೆ. ತದನಂತರ ಸಾವು ಬದುಕಿನ ಮಧ್ಯ ಹೋರಾಟ ನಡೆಸಿ ಹೊರ ಪ್ರಪಂಚಕ್ಕೆ ಕರೆತರ್ತಾಳೆ. ಆ ಹಕ್ಕಿಗೆ ರೆಕ್ಕೆ ಪುಕ್ಕ ಎಲ್ಲ ಬಲತ ಮ್ಯಾಗ ಪಕ್ಕದಾಗ ಇಂಥ ಒಬ್ಬಕ್ಕೆ ಸುಂದರಿ ಸಿಕ್ಕ ಮ್ಯಾಗ ಹೆತ್ತವರನ್ನೇ ಮರೆತು ಬಿಡ್ತಾರೆ. ಮುಗಿತೇನವಾ? ಮಾತಾಡೋದೆಲ್ಲ ಮುಗಿತೇನು? ಎಷ್ಟು ಸಲ ಹೇಳ್ಬೇಕು ನಿನಗೆ, ನೀನು ನನ್ನ ಪಾಲಿನ ತಾಯಿ ಅಲ್ಲ, ನನ್ನ ಪಾಲಿನ ದೊಡ್ಡ ನಾಯಿ. ಅವಿವೇಕಿ, ತಾಯಿ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಾ ಇದೀಯ. ನಿನ್ನದು 9 ತಿಂಗಳು ಹೊತ್ತು ಎದೆ ಹಾಲು ಕುಡಿಸಿದ ತಾಯಿ ಬಗ್ಗೆ ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿದು ಮಾತಾಡ್ತಾ ಇದೀಯ. ಮಹೇಂದ್ರ, ನೀನೇನು ಉಸಿರಾಡ್ತಿದ್ದಿ ನೋಡು, ಉಸಿರಿನ ಒಂದೊಂದು ಕಣನು ಈ ನಿನ್ನ ತಾಯಿ ನಿನಗೆ ನೀಡಿದ ಭಿಕ್ಷೆ ಕಣು, ಭಿಕ್ಷೆ. ಸುಮತಿ, ಇಂಥ ಕೆಟ್ಟ ಹುಳ ನಮ್ಮ ಹೊಟ್ಟೆಯಲ್ಲಿ ಹುಟ್ಟುತ್ತಿದ್ರ ಮೊದಲೇ ಗೊತ್ತಿದ್ರ ಹುಟ್ಟಿದಾಕ್ಷಣವೇ ಇಬ್ರು ಗಟ್ಟಿ ಜಮ ಮಾಡಿ ಸುಟ್ಟು ಹಾಕಿ ಬಿಡ್ತಾ ಇದ್ದೀವಿ. ಇಂಥ ಸಂಕಷ್ಟ ಸರಮಾಲೆ ಎದುರಿಸುವ ಪ್ರಸಂಗ ಇವತ್ತು ಬರ್ತಿರ್ಲಿಲ್ಲ. ಹೇಳ್ಯಾರೇನ್ರಿ ಹಿರಿಯರು, ಮುತ್ತು ಕೊಡೋಳು ಬಂದಾಗ ತುತ್ತಿಟ್ಟವಳನ್ನ ಮರೆತು ಬಿಡುವುದು ಈ ಲೋಕದ ರೂಢಿ ಎಂದು. ಅಂದ್ರೇನ್ರಿ ನಿಮ್ಮ ಮಾತಿನ ಅರ್ಥ? ಇಷ್ಟಕ್ಕೆಲ್ಲ ನಾನೇ ಕಾರಣ ಅಂತ ಹೇಳ್ತಿದ್ರೆ ಹೋಗಿಲ್ಲ ನೀವು? ಪಡ್ಕೊಂಡೆ ಪ್ರೀತಿ ಪ್ರೇಮ ಅಂತ ನನ್ನ ಬೆನ್ನ ಹತ್ತಿ ಬರಬೇಡಿ ಅಂತ. ನನ್ನ ಮಾತು ಎಲ್ರಿ ಕೇಳ್ತೀರಾ? ಈ ಗಂಡು ಜಾತಿನೇ ಇಷ್ಟು. ತಂದೆ ತಾಯಿ ಗುಲಾಮರಾಗಿ ಬಿದ್ದಿರ್ತೀರಾ? ಅವ್ರು ಹೇಳ್ದಂಗೆ ಕೇಳಿ ಅವ್ರು ತೆಗೆದು ಕನ್ಯೆಯಲ್ಲಿ ಮದುವೆ ಆಗಿ ಅವ್ರ ಕಣ್ಣು ಮುಂದೆ ಹಾಯಾಗಿರೋದನ್ನ ಬಿಟ್ಟು ಪ್ರೀತಿ ಪ್ರೇಮ ಅಂತ ನಮ್ಮಂತ ಬಡ ಹುಡುಗರ ಜೀವನ ಯಾಕ್ರಿ ಹಾಳು ಮಾಡ್ತೀರಾ? ನೋಡಮ್ಮ, ನೀನು ಯಾರು ಎತ್ತಂತ ಒಂದೂ ಗೊತ್ತಿಲ್ಲ ನಮಗೆ. ನನ್ನ ಮಗನ ಕೈ ಹಿಡ್ಕೊಂಡು ಈ ಮನೆಗೆ ಬಂದಿದೀಯ. ಹೆತ್ತವರು ತಮ್ಮ ಮಕ್ಕಳ ಬಗ್ಗೆ 10 ಕನಸು ಕಟ್ಕೊಂಡಿರ್ತಾರೆ. ನಮಗಿರೋದು ಒಬ್ಬನೇ ಮಗ. ಈ ಒಬ್ಬನೇ ಒಬ್ಬ ಮಗನ ಬಗ್ಗೆ ಬೆಟ್ಟದಷ್ಟು ಕನಸು ಕಟ್ಕೊಂಡಿದ್ದೀವಿ. ಆ ಕನಸು ಇಷ್ಟು ಬೇಗ ಒಡೆದು ನುಚ್ಚು ನೂರು ಆಗುತ್ತದೆ ಅಂತ ಭಾವಿಸಿರ್ಲಿಲ್ಲ. ನೀವು ಕಣ್ಣೀರು ಹಾಕ್ತಾ ಇದ್ರ ಬೇಡರಿ. ಯುದ್ಧ ಭೂಮಿಯಲ್ಲಿ ವೈರಿಯ ಎದೆಯನ್ನ ಸೆದೆ ಬಡಿಯುವಂತ ವೀರ ಯೋಧರು ನೀವು. ನಿಮ್ಮೆದೆಯಲ್ಲಿ ಸೇಡಿನ ಕಿಚ್ಚಿರಬೇಕೇ ವಿನಃ ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕ್ಬಾರ್ದು ರೀ, ಹಾಕ್ಬಾರ್ದು. ಸುಮತಿ, ನಾನು ಗಡಿ ಕಾಯ್ತಿರ್ಬೇಕಾದ್ರೆ ಒಳಗೆ ನುಗ್ಗಿ ಬರುವ ಕೇಡಿಗಳಿಗೆ ಎಕ್ಕಿಲ್ದೆ ಕೊಂದು ಹಾಕ್ತಾ ಇದ್ದೆ. ಈ ನನ್ನ ಕೈರು ಕೋವಿನಿಂದ ಕ್ಷಣಾರ್ಧದಲ್ಲಿ ಸುಟ್ಟು ಬಿಸಾಕ್ತಾ ಇದ್ದೆ. ಆದ್ರೆ ಏನ್ ಮಾಡೋದು? ಈ ನನ್ನ ಸಂಸಾರ ಎಂಬ ಗೂಡಿನಲ್ಲಿ ಈ ಮಗನೆಂಬ ಗೆದ್ದಲು ಹುಳು ತುಂಬಿಕೊಂಡು ಬಿಟ್ಟಿದೆ. ಇದಕ್ಕೇನ್ ಮಾಡ್ಲಿ? ಏನ್ರೀ ಮಾಡಕ್ಕಾಗುತ್ತೆ? ಕಟ್ಟಿದ ಗೂಡನ್ನ ಗೆದ್ದಲ ಹುಳ ತಿಂದು ತೇಗಿದಾಗ ಮತ್ತೊಂದು ಗೂಡು ಕಟ್ಟಬೇಕು ವಿನಃ ಸತ್ತೋಗೋ ಪ್ರಯತ್ನ ಮಾಡಬಾರ್ದು. ಗೊತ್ತಾಯ್ತು ನನಗೆ. ನಾನು ಈ ಮನೇಲಿ ಇರೋದು ನಿಮ್ಗೆ ಇಷ್ಟ ಇಲ್ಲ ಅಂತ ಗೊತ್ತಾಯ್ತು. ನೀವಾಗಿ ನನ್ನ ತವ್ರ ಮನೆ ಬಿಟ್ಟು ಬರ್ತಿರೋ ಅಥವಾ ನಾನಾಗಿ ಹೋಗ್ಲೋ? ನೀನ್ ಹೋದ ನಂತರ ಈ ಹಾಳಾದ ಮನೆಯಲ್ಲಿ ನಾನಿರ್ಬೇಕಾ? ಒಂದು ಕ್ಷಣ ಈ ಹಾಳಾದ ಮನೆಯಲ್ಲಿ ಇರೋದು ಬೇಡ. ನಾವು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಬಂದಿದ್ದು ಊರಿಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಪ್ರಪಂಚ ಬಹಳ ವಿಶಾಲ ಐತಿ. ಬರ್ರಿ, ದೂರ ದೂರ ಇಲ್ಲಪ್ಪ, ಏನಂದೆ ನೀನು? ಈ ಹಾಳಾದ ಮನೆಯಲ್ಲಿ ಒಂದು ಕ್ಷಣಗಿರಲು ಮನಸ್ಸಿಲ್ಲ. ಪ್ರಪಂಚ ಬಹಳ ವಿಶಾಲವಾಗಿದೆ. ಎಲ್ಲಿಯಾದ್ರೂ ಹೋಗಿ ಬದುಕು ಸಾಗಿಸ್ಬೇಕೆಂದು ಬಯಸ್ತಾ ಇದೀಯಾ?
ನಿಜ ಕಣಪ್ಪ, ನಿಜ. ರೆಕ್ಕೆ ಬಲಿತ ಮೇಲೆ ಹಕ್ಕಿ ತಾಯಿ ಗೂಡನ್ನು ಬಿಟ್ಟು ಬಹು ದೂರ ಹೋಗುವುದು ಸಹಜ. ನೀನು ಪ್ರಾಣಿ ಅಲ್ಲ, ಪಕ್ಷಿ ಅಲ್ಲ, ಕಾಡು ಮೃಗಾನೂ ಅಲ್ಲ. ನಮ್ಮಿಬ್ಬರ ರಕ್ತವನ್ನು ಹಂಚಿಕೊಂಡು ಹುಟ್ಟಿದ ಕರಳಿನ ಕುಡಿ ನೀನು ಅಲ್ಲೋ. ಮನುಷ್ಯನಾದ ಮೇಲೆ ಮಾನವೀಯತೆ ಬೇಡೇನೋ? ಒಂದೇ ಒಂದು ಸಲ ನೆನಪು ಮಾಡ್ಕೋರು ಮಹೇಂದ್ರ. ನೀನು ಹುಟ್ಟಿ ಬೆಳೆದದ್ದು ಇದೇ ಮನೆಯಲ್ಲಿ. ಆ ಚಂದಿರನ ಬೆಳೆದಿಂಗಳ ಈ ಅಂಗಳು ತುಂಬಾ ನಕ್ಕು ನಲಿದಾಡಿದ್ದು ಇದೇ ಮನೆಯಲ್ಲಿ. ನೀನು ಚಿಕ್ಕವನಿದ್ದಾಗ ಪುಟ್ಟ ಪುಟ್ಟ ಹೆಜ್ಜೆಯನ್ನಿಟ್ಟು ತೊಟ್ಟಿಲಲ್ಲಿ ನಿದ್ದಿಗೆಟ್ಟು ನೀನು ಸಿಟ್ಟು ಬಂದು ಅಳತಾ ಇರಬೇಕಾದ್ರೆ ನಿನ್ನ ಜೋಗಳ ಪಾಡಿ ಸಮಾಧಾನ ಮಾಡಿ ಸುಖ ನಿದ್ರೆ ಮಾಡಿಸಿದ್ದು ಇದೇ ಮನೆಯಲ್ಲಿ. ನಿನ್ನ ಸಿಟ್ಟಿನ ಬರದಲ್ಲಿ ಈ ನನ್ನ ಕನಸಿನ ಸ್ವರ್ಗದಂತ ಮನೆಗೆ ಹಾಳಾದ ಮನೆ ಎಂದು ಹೆಸರಿಟ್ಟು ಹೋಗಬೇಡ. ಬೇಕಾದ್ರೆ ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ನೋಡಮ್ಮ, ಯಾರು ಏನು ಒಂದೂ ಗೊತ್ತಿಲ್ಲ. ಗೊತ್ತು ಗುರಿ ಇಲ್ಲದೇನೋ ತಪ್ಪು ತಿಳಿಯದೇನೋ ನನ್ನ ಮಗನ ಕೈ ಹಿಡ್ಕೊಂಡು ಈ ಮನೆಗೆ ಬಂದಿದೀಯ. ನಾವಿಬ್ಬರು ಗಂಡ ಹೆಂಡತಿ ನನಗೆ ಈ ಮನೆ ಸೊಸೆ ಎಂದು ಒಪ್ಪುತ್ತೇವೆ. ಆದರೆ ಈ ಮನೆಯ ನಂದಾದೀಪವಾಗಿ ಬಾಳಿಗೆ ಬೆಳಗಬೇಕಾದ್ರೆ ನಿನ್ನ ಕರ್ತವ್ಯಮ್ಮ. ಅಪ್ಪ ಮಹೇಂದ್ರ, ನೀನು ಈ ಮೇಜರ್ ಸೂರ್ಯನ ಮಗ. ಈ ಮನೆ ಗಣತಿ ಗೌರವಕ್ಕೆ, ಈ ನಿನ್ನ ತಂದೆ ಹೆಸರಿಗೆ ಯಾವ ಕಳಂಕ ಬರದಾಗಿ ನಡೆದುಕೊಳ್ಳುವ ಜವಾಬ್ದಾರಿ ನಿನ್ನದು. ಈಗಲಾದ್ರೂ ಸಂತೋಷ ಆಯ್ತಾ? ನಿನ್ನ ಹೆಂಡತಿನ ಕರ್ಕೊಂಡು ಒಳಗೆ ಹೋಗು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಅಂದ್ರೆ ನಿಮ್ಮ ಆಸೆಯಂತೆ ಮಗನನ್ನ ಬೆಳೆಸೋದಕ್ಕೆ ನನ್ನಿಂದ ಆಗ್ಲಿಲ್ಲ. ಸುಮತಿ, ಯಾವ ಜನ್ಮದ ಕರ್ಮದ ಫಲಾನೋ ಏನೋ ನಮ್ಮ ಮಗ ನಮ್ಮಿಷ್ಟದಂತೆ ಬೆಳೆಯಲಿಲ್ಲ ಕಣೆ. ನಮ್ಮಿಷ್ಟದಂತೆ ಬೆಳೆಯಲಿಲ್ಲ. ಈಗ ಅವನು ಬೈದು ಬುಡಿದು ಬುದ್ಧಿ ಹೇಳಲು ಅವನೇನು ಚಿಕ್ಕವನಲ್ಲ. ಹೆಮ್ಮರವಾಗಿ ಬೆಳೆದು ನಿಂತಿದ್ದಾನೆ. ಸಸಿ ಇದ್ದಾಗ ಬಾಗಿದ ಮರ ಹೆಮ್ಮರವಾದ ಮೇಲೆ ಬಾಗುವುದೇನೆ. ಈ ಮರ ಯಾವುದೇ ಪಕ್ಷಿ ಸಂಕುಲಗಳಿಗೆ ಆಶ್ರಯ ನೀಡ್ತಾ ಇಲ್ಲ. ನೆರಳನ್ನು ಆಶ್ರಯಿಸಿ ಬಂದವರಿಗೆ ತಪ್ಪಣ್ಣೇರಿತಾ ಇಲ್ಲ. ಹಸಿದು ಬಂದವರಿಗೆ ಹಣ್ಣು ಕೊಡ್ತಾ ಇಲ್ಲ. ಇದೊಂದು ಬೃಹದಾಕಾರವಾಗಿ ಬೆಳೆದು ನಿಂತ ಬರಡು ಮರ ಕಣೆ, ಬರಡು ಮರ. ಯಾವುದಕ್ಕೂ ಚಿಂತೆ ಮಾಡಬೇಡ. ಆ ಭಗವಂತನ ತೋರೋ ದಾರಿ ನಡೀತಿರುವ ಯಾತ್ರಿಕರಷ್ಟೇ ನಾವು. ಅವ್ ಹೆಂಗ ದಾರಿ ತೋರಿಸ್ತಾನೋ ಹಂಗ ಜೀವನ ಸಾಕ್ಷಿತರಾಯ್ತು. ಹೊಸದಾಗಿ ಮದುವೆಗೆ ಬಂದಿದ್ದಾನೆ. ನಾವು ಮೊದಲಿಗೆ ಅವನು ಒಪ್ಪಲಿಲ್ಲ ಅಂತ ಸಿಡುಕಿದೆ. ಬರ್ತಾ ಬರ್ತಾ ತಾನೇ ಸುಧಾರಿಸ್ತಾನೆ ಬಿಡು. ನೀ ಯಾವುದಕ್ಕೂ ಧೈರ್ಯ ಇಡಬೇಡ. ನಡಿ ಒಳಗೆ. ಅಪ್ಪಾಜಿ, ರಿಟೈರ್ಮೆಂಟ್ ಆಗಿ ಬಂದಿರುವಾಗ ದುಡ್ಡು ಬಂದಿರ್ಬೇಕಲ್ಲ? ದುಡ್ಡು ಬಂದಿದೆಯಪ್ಪ. ಅಲ್ಲಪ್ಪ, ನಿಮ್ಮಪ್ಪ ರಿಟೈರ್ಡ್ ಆಗಿ ಊರಿಂದ ಇವತ್ತಾನೇ ಬಂದಿದ್ದಾರೆ. ನಿನ್ನ ಕೈ ಮುಗಿತೀನಿ ಬೋ, ಇವತ್ತೊಂದು ದಿನ ಸುಮ್ಮನೆ. ಸುಮತಿ, ಕೇಳಿಬಿಡಿ ಏನಾಯ್ತು ಈಗ? ದುಡ್ಡು ಎಷ್ಟು ಬಂದಿದೆ ಅಂತ ಕೇಳ್ತಾ ಇದ್ದಾರೆ. ಗ್ರಾಜ್ಯುಟಿ, PF, 7 ಪಗಾರ ಸೇರಿಸಿ ಒಂದು 51 ಲಕ್ಷ ಬಂದಿದೆಯಪ್ಪ. ಅಷ್ಟೇನಾ? ಇನ್ನು 20 ಲಕ್ಷ ಕಡಿಮೆ ಆಗುತ್ತೆ ಅಲ್ಲ. 50 ಲಕ್ಷ ದುಡ್ಡು ನನಗೆ ಬೇಕು. ಅಷ್ಟೊಂದು ದುಡ್ಡು ನಿನಗೆ ಯಾಕೆ ಬೇಕಂತ ಕೇಳ್ಬೋದಾ? ಅದೇ ಅಪ್ಪಾಜಿ, ಸ್ನೇಹಿತರು ಕೂಡ್ಕೊಂಡು ಪಾರ್ಟ್ನರ್ಶಿಪ್ನಲ್ಲಿ ಬಿಸ್ನೆಸ್ ಮಾಡ್ಬೇಕಂತ ಮಾಡಿದ್ದೇನೆ. ಸ್ನೇಹಿತರಿಗೆ ಬೇರೆ ಮಾತು ಕೊಟ್ಟೆ ಬಂದಿದ್ದೀನಿ ಅಪ್ಪಾಜಿ. ದುಡ್ಡನ್ನ ನಾನು ತರ್ತೇನಂತ ನೀನು ಕೊಡ್ತೀಯಲ್ಲ ಅನ್ನೋ ಭರವಸೆಯಿಂದ ನಾನು ಅವ್ನು ಮಾತು ಕೊಟ್ಟು ಬಂದಿದ್ದೀನಿ. ಆ ದುಡ್ಡು ನನ್ನ ಕೈಯಲ್ಲಿ ಕೊಟ್ಟರೆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತೇನೆ ಅಪ್ಪಾಜಿ.
ಕೊಡ್ತೀನಿ ಕಂದ. ನಿನಗೆ ಕೊಡ್ಲಾರ್ದ ಮತ್ತೆ ಯಾರಿಗೆ ಕೊಡ್ಲಿ ಹೇಳು. ಆದ್ರೆ ಆ ದುಡ್ಡು ಹೇಗೆ ಬಂದಿದೆ ಅಂತ ನಿನಗೆ ಮನವರಿಕೆ ಆಗಬೇಕಲ್ಲ. ಕಾಶ್ಮೀರದ ಗಡಿಯಲ್ಲಿದ್ದು ಶತ್ರುಗಳ ಜೊತೆ ಹೋರಾಡಿ ನನ್ನ ಪ್ರಾಣವನ್ನು ಪಣಕ್ಕಿಟ್ಟು ನಿನ್ನ ಬದುಕಿನ ಸಲುವಾಗಿ ಉಳಿಸಿ ತಂದ ಹಣ ಕಣೋ ಅದು. 24 ಗಂಟೆಗಳ ಕಾಲ ಕಣ್ಣಲ್ಲಿ ಎಣ್ಣೆ ಬಿಟ್ಟುಕೊಂಡು ಗಡಿ ಕಾದು ನಿನ್ನ ಬದುಕಿನ ಸಲುವಾಗಿ ಉಳಿಸಿ ತಂದ ಹಣ ಕಣೋ ಅದು. ನನ್ನ ಗಡಿ ಕಾಯ್ತಿರ್ಬೇಕಾದ್ರಿ ಜೊತೆಯಲ್ಲಿದ್ದ ಸ್ನೇಹಿತರು ಮೋಜು ಮಸ್ತಿ ಮಾಡಿ ಹಣವನ್ನೆಲ್ಲ ನೀರನ್ನಾಗಿ ಖರ್ಚು ಮಾಡ್ತಿರ್ಬೇಕಾದ್ರೆ ಯಾವುದೇ ನನ್ನ ಬಾಯಿ ಚಪಲಕ್ಕೆ ಆಸ್ಪದ ಕೊಡದೆ ಸರ್ಕಾರ ಕೊಟ್ಟ ಬಟ್ಟೆಯನ್ನು ತೊಟ್ಟುಕೊಂಡು ಅವರು ಕೊಟ್ಟ ಹಣ್ಣವನ್ನುಂಡು ನಿನ್ನ ಬದುಕಿನ ಸಲುವಾಗಿ ಉಳಿಸಿ ತಂದ ಹಣ ಕಣೋ ಅದು. ರಜಾ ದಿನಗಳಲ್ಲಿ ಊರಿಗೆ ಬಂದು ಗಂಡ ಹೆಂಡರು ಸಂತೋಷವಾಗಿ ಕಾಲ ಕಳೆಯಬೇಕಾದ ರಜಾ ದಿನಗಳನ್ನು ಸರ್ಕಾರಕ್ಕೆ ಮಾರ್ಕೊಂಡು ನನ್ನ ರಜಾ ದಿನಗಳಲ್ಲಿ ನನ್ನ ಸೇವಾ ದಿನಗಳನ್ನು ಅಲ್ಲೇ ಸಲ್ಲಿಸಿ ನನ್ನ ಮಗನ ಬದುಕಿಗೋಸ್ಕರ ಉಳಿಸಿ ತಂದ ಹಣ ಕಣೋದು. ಇಂದಿಲ್ಲ ನಾಳೆ ನ್ಯಾಯ ಸಂಬಂಧವಾಗಿ ನಿನಗೆ ಸೇರ್ಬೇಕಾದದ್ದು. ನಾಳೆ ಆಕೆ ಎಂದೇ ಸೇರ್ಲಿ ಬಿಡು. ಕೆಲಸ ಮಾಡು, ನಿನ್ ಪರ್ಸನಲ್ ನಂಬರ್ ಅಕೌಂಟ್ ಹಾಕಿದ್ರಿಗೆ ಅಕೌಂಟ್ ನಂಬರ್ ಮೆನ್ಷನ್ ಮಾಡು. ನಾಳೆ ದಿನ ಹಂತವಾಗಿ ನಿನ್ನ ಅಕೌಂಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ತೀನಿ. ನಾಳೆ ದಿನ ನಿನ್ನ ಅಕೌಂಟ್ಗೆ ದುಡ್ಡು ಬಂದಿದೆ ಅಂತ ಅಡ್ಡದಾರು ಹೇಳಿ ಕೊಡುದು. ಏನೇ ಬಿಸ್ನೆಸ್ ಮಾಡು, ನ್ಯಾಯ ನೀತಿ ಪ್ರಾಮಾಣಿಕತೆಯಿಂದ ಮಾಡು. ಈ ಮೇಜರ್ ಸೂರ್ಯನ ಘನತೆ ಗೌರವಕ್ಕೆ ಯಾವ ರೀತಿಯಿಂದ ಚ್ಯುತಿ ಬರಬಾರದು. ಅಂಡರ್ಸ್ಟ್ಯಾಂಡ್? ಓಕೆ. ದುಡ್ಡು ಕೊಟ್ಟೆಲ್ಲ ಮುಗಿತಪ್ಪ ನಿನ್ ಕೆಲಸ. ಆ ದುಡ್ಡನ್ನ ಹ್ಯಾಕ್ ಖರ್ಚು ಮಾಡ್ಬೇಕು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಬರ್ಲಾ? ಏನ್ರಿ ಇದೆಲ್ಲ? ಮಗ ಕೇಳ್ದ ಅಂತ ರಿಟೈರ್ಡ್ ಆಗಿ ಬಂದಿರೋ ದುಡ್ಡನ್ನೆಲ್ಲ ಎತ್ಕೊಟ್ಬಿಟ್ರಲ್ಲ. ಮುಂದೆ ನಮ್ಮ ಜೀವನದ ಗತಿ ಏನ್ರಿ? ಸುಮತಿ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ? ಕೊನೆಗಾಲದಲ್ಲಿ ಬದುಕಿ ಬಾಳಲೆಂದು ಇನ್ನೂ ಸರ್ಕಾರ ನಮಗೆ ಪೆನ್ಷನ್ ಹಣ ಕೊಡ್ತಾ ಇದೆಯಲ್ಲ, ಅಷ್ಟರ ಮೇಲೆ ಜೀವನ ಸಾಕ್ಷಿದ್ರಾಯ್ತು. ಅದು ಸಾಲಿಲ್ಲ ಅನ್ಕೋ. ಆ ಭಗವಂತ ಇನ್ನೂ ನನ್ನ ತೋಳ ಬಲದಲ್ಲಿ ಶಕ್ತಿ ಕೊಟ್ಟಿದ್ದಾನೆ. ದುಡಿದ ಜೀವನ ಸಾಕ್ಷಿದ್ರಾಯ್ತು. ಯಾವುದಕ್ಕೂ ನೀನು ಧೃತಿಗೆ ಇಡಬೇಡ. ಮಗ ಏನೋ ಹೊಸದಾಗಿ ಬಿಸ್ನೆಸ್ ಮಾಡ್ಬೇಕಂತ ಕನಸು ಕಟ್ಕೊಂಡಿದ್ದಾನೆ. ಹೆತ್ತವರಾದ ನಾವು ಮಗನ ಕನಸನ್ನು ಈಡೇರಿಸಬೇಕು ವಿನಃ ಮಗನ ಕನಸಿಗೆ ಅಡ್ಡಿ ಆಗಬಾರ್ದು. ಬರ್ತಾ ಬರ್ತಾ ತಾನ ಸುಧಾರಿಸ್ತಾನೆ ಬಿಡು. ನಡಿ ಒಳಗೆ.